ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯಾಜ ಸರ್ವಶಕ್ರಾದಿವಂದಿತ. ಇನ್ನೇನಾಗಿತ್ತು? ಜೀವಸ್ಥಿತಿಯ ಪ್ರಾಣ ಮತ್ತು ಮನಸ್ಸು. ಪ್ರಾಣತತ್ವ ವಾಯುದೇವರು, ಅವರು ರುದ್ರದೇವರು ಇಬ್ಬರು ಕೂಡ ಇಷ್ಟು ಇಂದ್ರಿಯ ಕಂಟ್ರೋಲ್ ಮಾಡ್ತಾರೆ ಅಂದಮೇಲೆ ಸಮ ಆಗ್ಬೋದ? ಇಲ್ಲ ಅಂತ. ಸಮ ಆಗಲಿಕ್ಕೆ ಬರೋದಿಲ್ಲ. ಹೇಗೆ ಮಾಡ್ತಾರೆ? ಪ್ರಾಣದೇವರು ಅವ್ರ ಮನಸ್ಸನ್ನು ಕಂಟ್ರೋಲ್ ಮಾಡೋದ್ರಿಂದ ಅವರು ದೊಡ್ಡವರು. ಅಷ್ಟೇ ಅಲ್ಲ, ಮನಸ್ಸಿಗೆ ಅವರು ಎಂಡಾದರು. ಜೀವಸ್ಥಿತಿಯೇನ ರೂಪೇಣ ಇನ್ನೂ ಒಳಗೆ ಹೋಗ್ತಾರೆ ಪ್ರಾಣದೇವರು. ಅಂದರೆ ಸ್ವರೂಪೇಂದ್ರಿಯಕ್ಕೆ ಪ್ರವೇಶ ಮಾಡೋಕ್ಕೆ ಬರಲ್ಲ ಅವರು. ಅರ್ಥ ಆಯ್ತಾ? ಈಗ ಇಷ್ಟು ಮಾತ್ರ. ಬೀದಿ ಗೋಟಿ ರಿಪೇರಿ ಕಳಿಸೋನು ಒಳಗೆಲ್ಲ ಬರೋಲ್ಲ, ಅವ್ನು ಬರಾಗಿಲ್ಲ ಅವನು. ಮತ್ತೆ ಅದು ನಾವು ಕರೆದಿಲ್ಲ, ಬರಾಗಿಲ್ಲ. ಅಲ್ಲಿ ರಿಪೇರಿ ಮಾಡಿ ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ಬಿಡ್ದವ್ರು ಮುಟ್ಟಾಗಿಲ್ಲ, ಅವರೇ ಮುಟ್ಟಬೇಕು. ಅದು ಎರಡೂ ಮಾಡೋ ಸಾಮರ್ಥ್ಯ ಇದ್ದಾಗ ಅದು ಎರಡೂ ಮಾಡಬೇಕು. ಪ್ರಾಣದೇವರು ಎರಡು ಕೆಲಸನೂ ಮಾಡ್ತಾರೆ. ಒಳಗಿದ್ದು ಮಾಡ್ತಾರೆ, ಹೊರಗಿದ್ದು ಮಾಡ್ತಾರೆ. ಆದ್ದರಿಂದ ಅವರಿಗಿಂತ ದೊಡ್ಡವರು. ಅದು ತೀರ್ಮಾನ. ಅವರ ಸ್ಥಾನ ಅಲಗಡಿಲಿಲ್ಲ. ಅನುಯಾವ್ಯಾಪ ಸ್ಥಾನ ಇದ್ದೇ ಇದೆ ಅವರು. ಆದರೆ ಯಾರು ದೊಡ್ಡವರು ಅಂತ ಪ್ರಶ್ನೆ ಬಂದಾಗ ಯಾರಾಗ್ತಾರೆ? ವಾಯುದೇವರಾಗ್ತಾರೆ. ಎಲ್ಲಿ ಇಲ್ಲೇನು ಮಾಡ್ತಾರೋ ಅವರೇ ಮಾಡೋದು. ಅಲ್ಲೂ ಕೂಡ ಯಾರಿಗೆ ಶ್ರೇಷ್ಠ ಅವರೇ ರುದ್ರದೇವರು ಶ್ರೇಷ್ಠವರಾಗಿದ್ದಾರೆ ತಾನೆ. ಅವರದೇ ಡಿಪಾರ್ಟ್ ಗರುಡ ಶ್ರೇಷ್ಠ 3 ಜನ ಸಮ. ಆದ್ದರಿಂದ ಅವ್ರು ಎಲ್ಲಿ ಹೋದರೂ ಕೂಡ ಆ 3 ಇರ್ತಾರೆ. ಮುಕ್ತಿಯಲ್ಲಿ ಮಾತ್ರ ಇಬ್ಬರೇ. ಅಲ್ಲಿ ವಾಯುದೇವರು ಇಲ್ಲ, ರುದ್ರದೇವರು ಇಲ್ಲ. ಅವ್ರು ಏನಾಗಿದ್ದಾರೆ? ಇಲ್ಲ ಅಂದ್ರೆ ಏನಾಗಿದ್ದಾರೆ ಅವರೀಗ? ನಮ್ಮದೇವ್ರ ಅವರೇ ಅಲ್ಲಿ, ಅವರೇ ಆ ರೂಪದಲ್ಲಿರೋದ್ರಿಂದ ಅರ್ಥ ಮಾಡಬೇಕು. ಆಬ್ಸೆನ್ಸ್ ಅಂದರೆ ಈ ರೀತಿ ಪ್ರಮೋಷನ್ ಆಬ್ಸೆನ್ಸ್ ಬೇರೆ, ಡಿಸ್ಮಿಸ್ ಆಬ್ಸೆನ್ಸ್ ಬೇರೆ. ಡಿಸ್ಮಿಸ್ ಆಗೋದಿಲ್ಲ, ಪ್ರಮೋಟ್ ಆಗಿರ್ತಾರೆ. ಸೊ ಅಧ್ಯಕ್ಷೆ ಇತ್ಯಸ್ಯ ಅಪಿ ಏವಮೇವ ಆಶಂಕಾ ಪರಿಹಾರಶ್ಚ ಶ್ರುತಿಬಾಹುಲ್ಯಮೇವ ಆಶಂಕಾಯಾಂ ಪರಿಹಾರೇ ಚ ವಿಶೇಷ ಹೇತು. ಸೊ ಅಧ್ಯಕ್ಷೆ. ಇನ್ನು ಪರಮಾತ್ಮನ ತಗೊಂಡ್ರೆ ಇದೇ ನ್ಯಾಯ ಅಪ್ಲೈ ಆಗುತ್ತೆ. ಈಗ ಮನಸ್ಸು ಮತ್ತು ವಾಕ್ಗಳಲ್ಲಿ ಮತ್ತು ಪ್ರಾಣದಲ್ಲಿ ಪ್ರಾಣ ಹೇಗೆ ಶ್ರೇಷ್ಠನೋ ದೇವರನ್ನು ಸೇರಿಸಿದಾಗ ಇವರಿಬ್ಬರಿಗಿಂತೂ ಪರಮಾತ್ಮನೇ ಶ್ರೇಷ್ಠನಾಗ್ತಾನೆ. ಈಗ ಯಾಕೆ ಮತ್ತೆ ಹೇಳಿ ಆಯ್ತಲ್ಲ ಅಂತ ಕೇಳಿದರೆ ಒಂದು ಕಾರಣ ಇದೆ. ಏನು? ವಿಶೇಷ ಶ್ರುತಿ ಬಾಹುಲ್ಯ ಇದೆ. ನೋಡೋದಕ್ಕೆ ಕನ್ಫ್ಯೂಷನ್ ಮಾಡೋ ಶ್ರುತಿಗಳಿದೆ. ಅದಕ್ಕೋಸ್ಕರ ಏನು ಮಾಡಿದರು? ಮತ್ತೆ ಅಧಿಕರಣ ಮಾಡಿ ಇನ್ನೊಂದು ಅಧಿಕರಣ ಮಾಡಿದರು. ಯಾವಾಗಲೊಂದು ಒಂದೇ ವಿಷಯ ಮತ್ತೊಮ್ಮೆ ಹೇಳೋದಕ್ಕೆ ಹೊರಟಾಗ ಏನಂತ ಕರೀತಾರೆ? ಅದಕ್ಕೆ ಹೇಳಬೇಕಾದ್ರೆ ಇನ್ನೊಂದು ಏನೋ ಒಂದು ವಿಶೇಷಾಂಶ ಇದೆ ಅಂತ ಅರ್ಥ. ವಿಶೇಷಾಂಶ ಇರೋದಕ್ಕೆ ನೋಡಿ, ಎಲ್ಲ ಇಂದ್ರಿಯ ದೇವತೆಗಳು ಅಧೀನ ಅಂತ ಹೇಳಿದ ಮೇಲೆ ಕಣ್ಣು ಕಿವಿ ಪ್ರತ್ಯೇಕ ಕೇಳಕ್ಕೆ ಹೋಗಲಿಲ್ಲ. ಆದರೆ ಎರಡೂ ಪ್ರಾಣಾಧೀನ ಮನೋಧೀನ ಅಂತ ಹೇಳಿದಾಗ ಈಕ್ವಾಲಿಟಿ ಬಂದ ಅಂತ ಪ್ರಶ್ನೆ ಹಾಕೋದು. ಅಲ್ಲಿ ಪ್ರಶ್ನೆ ಬರಲಿಲ್ಲ. ಯಾಕೆ? ಮನಸ್ಸಿಗೆ ಎಲ್ಲಕ್ಕೆ ದೊಡ್ಡದೊಂದು ತೀರ್ಮಾನ ಆಗೋಗ್ಬಿಟ್ಟಿದೆ, ಮತ್ತೆ ಕೇಳೋದಿಲ್ಲ. ಅವರವರಲ್ಲಿ ಪ್ರಶ್ನೆ ಬಂದ ಆ ವಿಚಾರ ಬೇರೆ. ಆದರೆ ಅವರೆಲ್ಲರೂ ಇವರು ಕೇಳಿ ಬರೋದ್ರಿಂದ ಅವರಿಗೆ ಪ್ರಶ್ನೆ ಅಪ್ಲಿಕಬಲ್ ಅಲ್ಲ. ಅವರಿಗೆ ಬಂತು. ಅವ ಇನ್ನೊಂದು ಪ್ರಶ್ನೆ ಗೊತ್ತು. ಅದು ಹಾಗೆ ಇಬ್ಬರದ್ದು ರೋಲ್ ಪರಮಾತ್ಮ ರೋಲ್ ಎಲ್ಲಿದೆ ಅಂತ ಕೇಳಿದರೆ ಅವರಿಬ್ಬರು ವರ್ಕ್ ಮಾಡೋದು ಅವ್ರು ಹೇಳ್ಕೊಟ್ಟಾಗ ಮಾತ್ರ. ಅರ್ಥ ಆಯ್ತಾ? ಅದನ್ನು ಹೇಳಿದಾಗ ಹರಿಸರ್ವೋತ್ತಮತ್ವ ಗಟ್ಟಿ ಆಯಿತು. ಸೊ ಇಮ್ಮಿಡಿಯೇಟ್ ಬಂದಿದೆ. ಇದು ವಾಯುಜೀವೋತ್ತಮತೆ ಮುಂದಿನದೇ ಕಾರಣ ವಿಷ್ಣು ಸರ್ವೋತ್ತಮ ಅಂತ ಹೇಳೋದು ಇಮ್ಮಿಡಿಯೇಟಾಗಿ. ನಚ ಭೂತಾನ ಅದಕ್ಕೆ ಹೇಳಿದರು. ಅದು ಯಾಕೆ ಶಂಕ ಮಾಡಿದರು ಅಂತ ಕೇಳಿದರೆ ಅಯ್ಯಮೇವ ಶಂಕ ಶ್ರುತಿ ಬಾಹುಲ್ಯಮೇವ ಆಶಂಕಾಯಾಂ ಪರಿಹಾರೇ ಚ ವಿಶೇಷ ಹೇತು. ಶಂಕೆ ಮಾಡಲಿಕ್ಕೂ ಶ್ರುತಿ ಬಾಹುಲ್ಯ ಇರೋದೇ ಕಾರಣ, ಮತ್ತು ಪರಿಹಾರ ಕೊಡಲಿಕ್ಕೂ ಶ್ರುತಿ ಬಾಹುಲ್ಯ ಇರೋದೇ ಕಾರಣ. ಆದ್ದರಿಂದ ಸಮಸ್ಯೆ ಇಲ್ಲ. ನಚ ಭೂತಾನಾಂ ಉತ್ಪತ್ತಿ. ಇದೆಲ್ಲ ಡಿಸ್ಕಷನ್ ಯಾಕೆ ಮಾಡ್ತಾರೆ ಅಂದರೆ ಬ್ರಹ್ಮಸೂತ್ರಗಳಲ್ಲಿ ರಿಪಿಟೇಷನ್ ಆಯಿತು ಅದು ಭಾವನೆ ಬರಬಾರ್ದು. ಅದು ವ್ಯರ್ಥ ರಿಪಿಟೇಷನ್ ಆದರೆ ದೋಷ. ಅದು ಯಾರು ಹುಡುಗರೇ ಪ್ರಶ್ನೆನೇ ಹಾಕೊಳ್ಳೋಕೆ ಹೋಗಲಿಲ್ಲ. ಆ ಪ್ರಶ್ನೆ ಹಾಕೊಳ್ಳೋಕ್ಕೆ ಹೋಗಲಿಲ್ಲ. ಒಂದು ಮಾಡಿ ಮುಗಿಸ್ಬಿಟ್ರು ಅಷ್ಟೇ. ಬರೀ ಎಲ್ಲ ಸಮಸ್ಯೆಗೆ ಉತ್ತರ ಕೊಟ್ಟು ಇಂಡೈರೆಕ್ಟ್ಲಿ ಏನು ಸಾಧನೆ ಮಾಡ್ತಿದ್ದಾರೆ ಇಲ್ಲಿ? ಸೂತ್ರಗಳ ಭಾಳ ದೊಡ್ಡ ಹಿರಿಮೆ ಇದೆ. ಸೂತ್ರಗಳಲ್ಲಿ ಅಪ್ರಸಕ್ತ ವಿಷಯ ಬಂದಿಲ್ಲ, ಅಲ್ಲಿ ವಿಷಯನೇ ಬಂದಿದೆ. ಪುನರುಕ್ತಿ ಆದಿ ದೋಷಗಳು ಅದರಲ್ಲಿ ಇಲ್ಲ. ಸ್ಪಷ್ಟೀಕರಣ ಬೇಡ, ಪುನರುಕ್ತಿ ಬೇರೆ. ಆಯಿತಾ? ಇದೆಲ್ಲದನ್ನು ತಿಳಿಸ್ಕೊಟ್ಟ ಸೂತ್ರದ ಬಗ್ಗೆ ಮಹತ್ವ ಬಂತು. ಸೂತ್ರದ ಮಹತ್ವ ಕೊಡೋ ಉದ್ದೇಶ ಅವ್ರಿಗೆ ಇರಲಿಲ್ಲ. ಅವರು ಸ್ಪಷ್ಟ ಹೇಳ್ತಾರೆ ಸೂತ್ರ ಉಪನಿಷತ್ ಯಾವ್ದು ದೊಡ್ಡದು ಅಂದ್ರೆ ಏನು ಹೇಳ್ತಾರೆ ಅವರು? ಉಪನಿಷತ್ತು ದೊಡ್ಡದು ಅಂತ ಹೇಳೋದು. ಆಮೇಲೆ ಇದು ಸೂತ್ರದ ಕೆಲಸ ಏನಾಗಿದೆ? ಸೂತ್ರ ಕೆಲಸ ಇಲ್ಲೇ ಅಂತ ಆಯ್ತು. ಈಗ ಸೂತ್ರ ಬ್ರಹ್ಮಸೂತ್ರಕ್ಕೆ ಭಾಷೆಯಾಗಿ ಬರೀಬೇಕಾಗಿದೆ. ಅದಕ್ಕೆ ಬರದಾವೆ ಅದು ಬಂದಂತೆ ಆಯಿತು ಅಂತ ಹೇಳಿದ್ರೆ ಮುಗಿ ಹೋಗ್ತಿತ್ತು ಅಲ್ಲಿ. ನಚ ಭೂತಾನಾಂ ಉತ್ಪತ್ತಿ ಕ್ರಮ ವೈಪರೀತ್ಯೇನ ಲಯೋಕ್ತೇ ಮುಕ್ತಿಲಯೋ ವಿಶೇಷ ಭಾವಾಚ್ಯ ಏಕಸ್ಮಿನ್ನೇವ ಭೂತೆ ಸರ್ವೇಷಾಂ ಲಯೋ ಅರ್ಥತಃ ಕ್ಲುಪ್ತಃ ಇತಿ ವಾಚ್ಯಂ. ತತ್ತದ್ಭೂಪೋದ್ಭೂದ್ಭವತ್ವಾತ್ ತತ್ತದ್ದೇವಾನಾಂ ತತ್ತತ್ ಸಮಾನಾನಾಂಚ ವಿಶೇಷ ವಚನಾಭಾವೇ ಸಸಮಾನಲಯಸ್ಥಾನೇ ಏವ ಲಯೋಪಪತ್ತೇ ವಿಶೇಷ ಶ್ರುತೇಶ್ಚ. ಅವರೇನು ಹೇಳಿದರು? ಉತ್ಪತ್ತಿ ಕ್ರಮ ಹೇಳಿದರು.
ಇವರಿಂದ ಹೀಗೆ ಹುಟ್ಟು ಅವ್ರು ಹುಟ್ಟು ಹೇಳ್ತವೆ. ಲಯ ಅಂತ ಅಷ್ಟೇ ಹೇಳಿದ್ರೆ ಯಾಕೆ ಇಷ್ಟೆಲ್ಲ ಕತೆ ಹೇಳಬೇಕು ಅಂದರೆ ಇಲ್ಲ, ವ್ಯತ್ಯಾಸ ಇದೆ ಅದರೊಳಗೆ. ಹುಟ್ಟಬೇಕಾದ್ರೆ ಲಯ ಇದೆ, ಲಯ ಉತ್ಕ್ರಮಣ ಲಯ ಎಂಬುದು ಸರಿಯೇ. ಆದರೆ ಲಯ ಯಾರ್ಯಾರು ಆಗ್ತಾರೆ, ಸಮಾನರಿರ್ತಾರೆ, ಉತ್ತಮರಿರ್ತಾರೆ. ಅವ್ರ ವಿಷಯ ಎಲ್ಲ ಸ್ಪಷ್ಟಕ್ಕೆ ಹೇಳಬೇಕಾಯ್ತು. ಈಗ ಅದಕ್ಕೇನು ಮಾಡಿದರು, ರಿವರ್ಸ್ ಫೋರ್ಸಸ್ ಇದು ಅಂಬೋದು ಸರಿ, ಆದರೆ ಅಲ್ಲೂ ಕೂಡ ಏನಿದೆ ಸೂಕ್ಷ್ಮವಾದ ಅಂಶಗಳಿವೆ. ಅದಕ್ಕೋಸ್ಕರ ಏನು ಮಾಡಿದರು ಅಂದರೆ ಇಲ್ಲಿ ಮತ್ತೊಬ್ಬ ವಿಷಯ ಹೇಳ್ತಾ ಇದ್ದಾರೆ. ನಚ ಪ್ರಕೃತೆ ಸಂಸಾರಾಭಾವಾದಿನ ಈಶೇನಾಪಿ ಅನ್ಯಥಾ ಕರ್ತು ಅಶಕ್ಯತ್ವೇನ ಸುದೃಢತ್ವ ಸರ್ವಸಾಮ್ಯಮೇವ ಈಶ್ವರೇಣ ನಚೇ ಸಂಸಾರಿತ್ವಪಿತಿ ಯುಕ್ತ. ಇನ್ನೊಂದು ಪ್ರಶ್ನೆ ಈಗ, ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಮೇಲೆ ದೇವರಿಗೆ ಏನೇನೂ ಕಂಟ್ರೋಲ್ ಬೇಕಿಲ್ಲ. ಯಾಕೆ? ನಿತ್ಯ ಮುಕ್ತರು, ಏನು ಮಾಡಿದ್ರೆ ವಾಪಸ್ ಕಳ್ಸಕ್ಕೆ ಬರಲ್ಲ. ಎಲ್ಲಿಗೆ? ಎಲ್ಲಿ ಕಳ್ಸಕ್ಕೆ ಬರಲ್ಲ, ಬಲ್ಲಕ್ಕಂತೂ ಸಾಧ್ಯ ಇಲ್ಲ. ಮತ್ತು ಇನ್ನು ಯಾಕೆ ಡಿಪೆಂಡೆನ್ಸ್ ಯಾತಕ್ಕೆ ಬೇಕು? ಆದ್ದರಿಂದ ಲಕ್ಷ್ಮಿಗೆ ನಾರಾಯಣ ಅಗತ್ಯ ಇಲ್ಲ. ಗೊತ್ತಾಯ್ತಾ? ಸುಮ್ಮನೆ ಫ್ರೆಂಡ್ಶಿಪ್ ಟೈಪ್ ಇರ್ಬೋದು ಹೊರತು ಪೂಜಕ ಭಾವ ಬೇಕಿಲ್ಲ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದರೆ ಬೇಕು ಅಂತ ಹೇಳ್ತಾರೆ. ನಚ ಪ್ರಕೃತಿ, ಅಲ್ಲಿ ವಾಯುದೇವರಿಗೆ ಪ್ರಶ್ನೆ ಬಂದಿತ್ತು, ಮಹಾಲಕ್ಷ್ಮಿ ಪ್ರಶ್ನೆ ಬಂತು. ಪ್ರಕೃತಿ ಸಂಸಾರಾಭಾವಾದಿನ, ಅದೇ ಸಂಸಾರಾಭಾವ ಅಂದ್ರೆ ಒಂದೇ, ನಿತ್ಯ ಮುಕ್ತತ್ವ ಅಂದ್ರೆ ಒಂದೇ. ಇನ್ನು ಈಶೇನ ಅನ್ಯಥಾ ಕರ್ತು ಅಶಕ್ಯತೆ, ದೇವರದ್ದು ಬದಲಾಯಿಸಕ್ಕೆ ಬರೋದಿಲ್ಲ. ಅದರ ಸುದೃಢತ್ವ ಸರ್ವಸಾಮ್ಯಮೇವ ಈಶ್ವರೇಣ. ಮಹಾಲಕ್ಷ್ಮಿ ಕೊಟ್ಟು ನಾರಾಯಣ, ನಾರಾಯಣಕ್ಕೂ ಮಹಾಲಕ್ಷ್ಮಿ ಯಾಕೆ ಹೇಳಬಾರ್ದು? ಅದು ಮ್ಯೂಚುವಲ್ ಡಿಪೆಂಡೆನ್ಸ್ ಅವ್ರು ಯಾಕೆ ಹೇಳಬಾರ್ದು ಅಂತ ಕೇಳಿದರೆ ಇಲ್ಲ. ಯಾಕೆ? ನಚೆ ಇಲ್ಲ, ನಿತ್ಯ ಮುಕ್ತರಲ್ಲ ಅಂದ್ಬಿಡಿ, ಸಂಸಾರಿ ಆಗಿಬಿಡ್ತಾರೆ. ಹಾಗಿದ್ರೆ ನಿತ್ಯ ಮುಕ್ತ ಹೇಳಿದ್ರೆ ಈ ಪ್ರಾಬ್ಲಮ್ ಬಂತು. ಅವಾಯ್ಡ್ ಮಾಡೋಕ್ಕೆ ಏನು ಹೇಳ್ಬೇಕು ನೀವೀಗ? ಸಂಸಾರಿತ್ವ ದೊಡ್ಡ ಪ್ರಾಬ್ಲಮ್ ಶುರುವಾಯ್ತು. ಯಾಕೆ? ಅವರೇ ಸಂಸಾರಿ, ನಮ್ಮನ್ನೇ ವೃದ್ಧ ಮಾಡ್ತಾರೆ. ಹಾಗಿದ್ರೆ ಈಗ ಲಕ್ಷ್ಮೀ ಸ್ಥಾನ ಹೊರಟೋಯ್ತಾಗ ಅದು ಹೇಳ್ತಾರೆ. ಹಾಗಲ್ಲ, ಈಶ್ವರಸ್ಯ ಮಹಾಮಹಿಮತ್ವ. ಮಹಾಲಕ್ಷ್ಮಿಗೂ ನಾರಾಯಣನಿಗೂ ಒಂದು ಸಾಮ್ಯ ಇದೆ, ಅದು ವ್ಯತ್ಯಾಸನೂ ಇದೆ. ನಿತ್ಯ ಮುಕ್ತತ್ವ ಸಾಮ್ಯ ಇದೆ, ದೇಶಕಾಲ ಸಮವ್ಯಾಪ್ತತ್ವ ಸಾಮ್ಯ ಇದೆ. ಯಾವುದಿಲ್ಲ, ಗುಣದಲ್ಲಿ ನ್ಯೂನತೆ ಇರೋದ್ರಿಂದ ಮಹಾಲಕ್ಷ್ಮಿಯರು ಮಹಿಮೆ ಆದರೆ ಇವರು ಮಹಾಮಹಿಮೆ. ನಾರಾಯಣದೇನದು ಮಹಾಮಹಿಮೆ. ಆದ್ದರಿಂದ ಗೊತ್ತಾಯ್ತು, ಒಬ್ಬರು ಮಹಿಮೆ ಇರಬೇಕಲ್ಲ. ಮಹಿಮೆ ಮಹಾಮಹಿಮೆ ಇರೋದರಿಂದ ಲಕ್ಷ್ಮೀದೇವಿ ನಾರಾಯಣನ ಅಧೀರರಾಗೇ ಇರ್ತಾರೆ ಹೊರತು ಮಹಾಮಹಿಮೆ ಅವರು ಸ್ವಾತಂತ್ರ್ಯ ಅವದೇ ಮಹಾಮಹಿಮೆ. ನಿತ್ಯ ಮುಕ್ತರಾದರೂ ಸ್ವಾತಂತ್ರ್ಯ, ಇಬ್ಬರು ಪರ್ಮನೆಂಟೇ. ಆಫೀಸ್ನಲ್ಲಿ ಇಬ್ಬರು ಪರ್ಮನೆಂಟೇ. ಅಲ್ಲಿ ಸೀನಿಯರ್ ಜೂನಿಯರ್ ಇದೆಯಾ ಇಲ್ವಾ? ಬಾಸ್ ಅಂತ ಇರ್ತಾನೋ ಇಲ್ವೋ? ಇಬ್ಬರು ಪರ್ಮನೆಂಟ್ ಆದ್ರೆ ಪಾಸ್ ಹಾಕಬೇಕು. ನಿತ್ಯದ ಒಪ್ಕೊಂಡಿದ್ದಾರಲ್ಲ ಈಗ, ಅರ್ಥ ಆಯ್ತಾ? ಈಗ ಬಾಸಿಗೆ ಎಲ್ಲರೂ ಅಧೀನನೇ, ಅವ್ನು ಇಮ್ಮಿಡಿಯೇಟ್ ಕೆಳಗಿರೋನು ಅಧೀನನೇ. ಯಾವುದೋ ಕಾರಣಕ್ಕೆ ಅವನು ಪೋಸ್ಟ್ ರಿಜೆಕ್ಟ್ ಮಾಡಿರ್ತಾನೆ, ಇವ್ರು ಪ್ರಿನ್ಸಿಪಾಲ್ ಏನಾಗಿಬಿಡ್ತಾನೆ. ಆಗ ಅವ್ನು ಮತ್ತೆ ಕೇಳಬೇಕು, ಇವನು ಸೀನಿಯರ್ ಅಂತೇಳಿ ಜೋರು ಮಾಡೋಂಗಿಲ್ಲ, ಅವನು ಬಿಡಿದರಂತೆ ಹೊರತು ಬೇರೆ ಅದಿಲ್ಲ ಅವನಿಗೆ. ಅರ್ಥ ಆಯ್ತಾ? ಈಗ ಈ ಪ್ರಶ್ನೆಗೆ ಉತ್ತರ ಕೊಟ್ಟಾಗ ನಮಗೆ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಿರೋದು ಹಾಗೇನೆ. ಇವತ್ತು ನಿತ್ಯತ್ವ ಅಂಬುದು ಯಾವುದಕ್ಕೆ ಉಪಯೋಗ ಬರಲಿಲ್ಲ? ಸಾಮ್ಯ ತಾರತಮ್ಯ ಭಂಗಕ್ಕೆ ಕಾರಣ ಆಗೋದೇ ಇಲ್ಲ. ಹಾಗೆ ಆಗಿದೆ ಇಲ್ಲಿ ಲೋಕದಲ್ಲಿ ಇವತ್ತು? ಆಗಿಲ್ಲ. ನಾನು ಸೀನಿಯರು ಏನೋ ಮಾತಾಡೋಂಗಿಲ್ಲೇ ಇಲ್ಲ. ಅವರು ತಪ್ಪು ಮಾತು ಕೇಳಬೇಕಷ್ಟೇ. ಸರ್ ಪ್ರತ್ಯುತ್ತರ ಕೊಡೋದೇ ಅಪರಾಧ. ಹೌದು, ಅದರಿಂದಾನೆ ಮಹಾಮಹಿಮೆ ಇರೋದ್ರಿಂದಾನೆ ಆಗಿದ್ದಾರೆ. ಸಾಮ್ಯ ಇಲ್ಲ ಆದರೆ ಅವರು ಕೂಡ ದೇವ್ರ ಮೇನ್ ಮಾಡ್ತಾರೆ, ಅನುಗ್ರಹ ಬಯಸ್ತಾರೆ, ಆರಾಧನೆ ಮಾಡೇ ಮಾಡ್ತಾರೆ. ನಿತ್ಯ ಸಂಸಾರಿತ್ವಸ್ಯ ನಿತ್ಯಂ ತದನುಗ್ರಹೇಣ ಇವ ಉಪಪತ್ತೇಹೇ. ನಿತ್ಯಂ ಅಸಂಸಾರಿತ್ವಸ್ಯ, ನಿತ್ಯ ಮುಕ್ತತ್ವ ಇದೆಯಲ್ಲ, ಅದಕ್ಕೇನು ಬೆಲೆ ಇಲ್ವಾ ಅಂತ ಕೇಳಿದರೆ ನಿತ್ಯ ಮುಕ್ತತ್ವನೇ ದೇವರ ಅಧೀನ. ಫಸ್ಟ್ ಆಫ್ ಆಲ್ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಅಂತ ಹೇಳಿದಾಗ, ಸ್ವಭಾವ ದೇವರ ಅಧೀನ ಅಂತ ಹೇಳಿದಾಗ ಆ ನಿತ್ಯ ಮುಕ್ತತ್ವ ದೇವರ ಅಧೀನ ಇದೆ. ಪರ್ಮನೆಂಟ್ ಅಂತ ಮಾತ್ರ ತೆಗಿಬಾರಂತ ನಿಯಮ ಇದೆ ಇಲ್ಲಿ? ಏನೂ ಇಲ್ಲ. ಎಷ್ಟೋ ಪರ್ಮನೆಂಟ್ ಆಗಿ ಡಿಸ್ಮಿಸ್ ಆಗೋದು ಅವರೇ. ಇವರು ಡಿಸ್ಮಿಸ್ ಅಂತ ಕರೆಯೋದಿಲ್ಲ, ಪ್ರೈವೇಟ್ ಇವ್ರನ್ನ. ಪರ್ಮನೆಂಟೇ ಆಗಿಲ್ಲ ಡಿಸ್ಮಿಸ್ ಆಗಲಿಕ್ಕೆ, ಅವರಿಗೆ ಹೆಸರು ಬರೋದು. ಲೋಕದಲ್ಲಿ ಕಂಡಿದೆ, ಅಲ್ಲಿ ಕಾಣೋದಿಲ್ಲ. ಯಾಕಂದ್ರೆ ದೋಷ ಇಲ್ಲ ಅವರಲ್ಲಿ. ಇಲ್ಲಿ ದೋಷ ಇದ್ದಿದ್ದಕ್ಕೆ ಡಿಸ್ಮಿಸ್, ಅದ್ರ ದೋಷ ಇಲ್ಲೇ ಇಲ್ಲ, ಅದರಿಂದಾಗಿಯೇ ಪ್ರಸಕ್ತಿ ಬರೋದಿಲ್ಲ. ಸೊ ಇದರಿಂದ ಏನು ಹೇಳಿದಾಗಾಯಿತು? ಮಹಾಲಕ್ಷ್ಮಿಯ ನಿತ್ಯ ಮುಕ್ತತ್ವನೂ ಕೂಡ ಭಗವದ್ ಅಧೀನ ಅಂತ ಹೇಳಿದ ಮೇಲೆ ಇನ್ನು ಮುಕ್ತರ ಐಕ್ಯ ಆಗ್ತಾರೆ ಅಂದರೆ, ಹಾಗಿದ್ರೆ ಮೊದಲು ಯಾರು ಐಕ್ಯರಾಗಬೇಕಾಗಿತ್ತು? ಲಕ್ಷ್ಮೀ ಮೊದಲು ಐಕ್ಯ ಆಗಬೇಕಾಗಿತ್ತು. ನಿತ್ಯ ಮುಕ್ತರಾಗಿ ಅಷ್ಟೆಲ್ಲ ಇದ್ದು ಐಕ್ಯ ಇಲ್ಲ ಅಂದಮೇಲೆ ಇವ್ರು ABCD ಇವನ್ನ ಮಾಡ್ತಾ ಕೊಡಿಸ್ತಾರೆ? ಇವನ್ನ ಸಾಧ್ಯ ಇಲ್ಲ. ಇದೆಲ್ಲ ವಿಚಾರ ಮಾಡಿದಷ್ಟು ಕೂಡ ಏನಾಗುತ್ತೆ, ಇನ್ನೊಬ್ರಿಗೆ ಉತ್ತರ ಕೊಡೋದು ಎಷ್ಟು ಮುಖ್ಯನೋ ನಾವು ಉತ್ತರ ಕೊಟ್ಟುಕೊಳ್ಳೋ ಅಷ್ಟೇ ಮುಖ್ಯ. ನಮ್ಮ ಮನಸ್ಸಿಗೆ ಕನ್ವಿನ್ಸ್ ಆಗಬೇಕು. ಇನ್ನೊಬ್ಬರಿಗೆ ಹೇಳೋದು ಕನ್ವಿನ್ಸ್ ಮಾಡೋದಕ್ಕೆ, ನಾವು ತಿಳ್ಕೊಂಡು ನಾವು ಕನ್ವಿನ್ಸ್ ಆಗಲಿಕ್ಕೆ. ಹೇಳೋದಕ್ಕಿಂತ ಮುಂಚೆ ಏನಾಗಿರ್ಬೇಕು? ನಾವು ಕನ್ವಿನ್ಸ್ ಆಗಿರ್ಬೇಕಾದ್ರಿಂದ ನಮಗೆ ಗೊತ್ತಾಗಬೇಕು. ಹಾಗಾದ್ರೆ ಯಾವ ಸಂಶಯನೂ ಬರೋದು. ಇಷ್ಟೆಲ್ಲ ಸಂಶಯ ಇದ್ದಾಗ ಧ್ಯಾನ ಮಾಡೋದು ಭಾರಿ ಸುಲಭ.
ಇದು ಅರ್ಧ ಯೋಚನೆ ಮಾಡ್ತಾ ಹೋಗ್ತಾ ಮುಕ್ತಿ ಹೋದ್ಮೇಲೆ ಸಾಮ್ಯ ಸಿಗುತ್ತಾ ಅಂತ ಕೂತ್ಕೊಂಡ್ಬಿಟ್ರೆ ಬೈದಿತ್ತಾಗ ನಿಶ್ಚಯ ಮಾಡ್ಕೊಡ್ಬೇಕು ಯಾವುದೂ ಇಲ್ಲ ಅಂತ ಹೇಳಿ. ಅದಕ್ಕೆ ಮುನ್ನಿಟ್ಟು ಅವ್ರಿಗೆ ಅನೌನ್ಸ್ ಮಾಡ್ತಾರಲ್ಲ, ಹಾಗೆ ಹೋದ ತಕ್ಷಣ ಏನು ಪ್ರೋಗ್ರಾಮ್ ಅಂತ ಅನೌನ್ಸ್ ಮಾಡ್ತಾರಲ್ಲ, ಹಾಗೆ ಹೇಳ್ಬೇಕಾದ್ರೆ ಟುಮಾರ ಏನು ಯಾತ್ರಿಕರುಗಳು ಎಲ್ಲ ಜವಾಬ್ದಾರಿ ಅದು. ಅದಕ್ಕೆಲ್ಲ ಹೇಳ್ಬಿಡ್ತಾರೆ. ಇಲ್ಲದ್ದೆಲ್ಲ ಕನಸು ಕಾಣ್ಲಿಕ್ಕೆ ಹೋಗಬೇಡಿ, ಮುಕ್ತಿ ಶಬ್ದದ ಅರ್ಥ ಇಷ್ಟಿದೆ, ಅದನ್ನ ಪಡ್ಕೊಂಡು ಟ್ರೈ ಮಾಡಬೇಕೆ ಹೊರತು ಯಾವುದಕ್ಕೆ ಟ್ರೈ ಮಾಡಬಾರ್ದು ಅಷ್ಟೇ. ಮತ್ತೆ ಸ್ಕೇಲ್ ರಿವೈಸ್ ಆಗಿಬಿಡುತ್ತೆ. ರಿವೈಸ್ ಅಷ್ಟೇ ಗೊತ್ತಿವರಿಗೆ, ತಮ್ಮ ಸ್ಕೇಲ್ ತಮ್ಮದಲ್ಲಿ ರಿವೈಸ್ ಆಗಿರುತ್ತೆ ಹೊರತು ಎಲ್ಲರೂ ಈಕ್ವಲ್ ಆಗಿರುತ್ತೆ ಅಥವಾ ಅವ್ರಿಗೆ ಜಾಸ್ತಿ ರಿಮೂವ್ ಮಾಡಿರ್ತಾರೆ ಅಂತ ಯಾರು ಕನಸು ಕಾಣೋದಿಲ್ಲ. ಯಾಕೆ ಇಂಪಾಸಿಬಲ್. ಅದು ಇದೆಲ್ಲ ನಿತ್ಯ ಜೀವನದಲ್ಲೇ ನಡೀತಾ ಇರೋ ಸಂಗತಿನೇ. ಆ ಅರ್ಥದಲ್ಲಿ ಮಹಾಲಕ್ಷ್ಮಿ ಭಗವದಧೀನ, ಆದರೆ ಅವ್ರ ನಿತ್ಯ ಮುಕ್ತತ್ವನೂ ಭಗವದಧೀನ. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅಲ್ಲಿಗಿರಲಿ. ಓಂ ಅದಕ್ಕೆ ಕಾರಣವನ್ನು ಕೊಡ್ತಾರೆ, ಮತ್ತೆ ಶ್ರುತಿವಾಕ್ಯಗಳನ್ನು ಕೊಡ್ತಾರೆ. ಸದಾ ಅನಿತ್ಯತೆಯ ದೇವರು ಹಿಮೆ ಅಂತ ಕೇಳಿದರೆ ಸದಾ ಅನಿತ್ಯತೆಯ ಅನಿತ್ಯಂ ನಿತ್ಯಂ ನಿತ್ಯಾತ್ಮನಾಯತಃ. ಆಮೇಲೆ ನಿತ್ಯಯೈವ ಸಶಕ್ಯ ಈಶಃ ನಿಯಾಮಯತಿ ನಿತ್ಯದ. ಈ ಶ್ಲೋಕ ನೆನಪಿಟ್ಕೋಬೇಕು. ನಿತ್ಯವಾದನ್ನು ಇವತ್ತು ಒಂದು ಸ್ಟಾಫ್ ಇದ್ದಾರೆ. ಈಗ ಕೆಲವರು ಪರ್ಮನೆಂಟ್ ಆಧಾರ, ಕೆಲವರು ಪ್ರೊಬೇಷನರಿ ಇದ್ದಾರೆ, ಕೆಲವರು ಟೆಂಪ್ರರಿ ಇದ್ದಾರೆ. ಇವರೆಲ್ಲರೂ ಯಾರ ಅಧೀನ? ಆ ಬಾಸನ ಆಫೀಸರ್ ಬಾಸ್ನ ಅಧೀನ. ಇವ್ರು ಟೆಂಪ್ರರಿ ಬಿಡಿ ನನ್ನ ಅಧೀನ ಅಂತ ಹೇಳೋಂಗಿಲ್ಲ. ಇವ್ನು ಟೆಂಪ್ರರಿ ಅಂತ ಇವನು ಎಸ್ಕೇಪ್ ಆಗೋದು, ಕನ್ಫರ್ಮ್ ಅಂತ ಅವನು ಎಸ್ಕೇಪ್ ಆಗೋದು. ಬರೀ ಯಾರು ಕೆಲಸ ಮಾಡೋದು? ಯಾರು ಇಲ್ಲೇ ಇಲ್ಲ. ದೇವ್ರ ನಿತ್ಯವನ್ನು ರಕ್ಷಣೆ ಮಾಡೋದಕ್ಕೂ ಪರಮಾತ್ಮನೇ ಬೇಕು, ಅನಿತ್ಯವನ್ನು ರಕ್ಷಣೆ ಮಾಡೋಕ್ಕೂ ದೇವರೇ ಬೇಕು. ಅನಿತ್ಯ ಪದಾರ್ಥ ಇವತ್ತಿದೆ ಅಡುಗೆ ಮಾಡಿಟ್ಟಿದ್ದಾರೆ, ಸ್ವಲ್ಪ ಹೊತ್ತಿಗೆ ಹೋಗ್ಬಿಡುತ್ತೆ 3 ತಾಸಿಗೆ. ಅದು ರಕ್ಷಣೆ ಮಾಡಬೇಕಿಲ್ಲ ಅದನ್ನೇ ಅಲ್ಲಿವರೆಗೂ ಮುಚ್ಚಿಡೋ ಕೆಲಸ ಎಲ್ಲ ಮಾಡಲೇಬೇಕು, ರಕ್ಷಣೆ ಮಾಡಲೇಬೇಕಾದ್ರೆ. ಆಮೇಲೆ ಕೆಲವು ಪದಾರ್ಥ ಗೋಲ್ಡ್ ಇಟ್ಕೊಂಡು ಅದನ್ನು ರಕ್ಷಣೆ ಮಾಡಬೇಕೆ, ಅದು ವ್ಯಾಲ್ಯೂ ಜಾಸ್ತಿ ಇದೆ, ಭಾಳ ದಿವಸ ಇರುತ್ತೆ, ಬಟ್ ಅದು ನೋಡಲೇಬೇಕು. ನಿತ್ಯ ಅಂಥೇಳಿ ಆಟೋಮೆಟಿಕ್ ನಿತ್ಯ ಅಂಬೋದು ನಮ್ಮಲ್ಲಿಲ್ಲ, ಆಟೋಮೆಟಿಕ್ ಅನಿತ್ಯನೂ ಅಲ್ಲ. ಎಲ್ಲವೂ ದೇವರ ಅಧೀನದಲ್ಲೇ ಇರೋದ್ರಿಂದಾಗಿಯೇ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅನ್ನೋ ವಾಕ್ಯ ಬಂದಿದೆ. ಇದು ದೇವರ ಮಹಿಮೆ. ಈಗ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವಶ್ಚೇತನಾಕೃತಿ ಪ್ರಕೃತಿ ಪುರುಷಶ್ಚೈವ ನ ಸಂತಿ ಯದುಪೇಕ್ಷೆಯ ಇತ್ಯಾದಿ ಶ್ರುತೇಶ್ಚ. ಏನು ಇವೆಲ್ಲ ನಿತ್ಯ ಅಂದ್ಬಿಡ್ತೀರಲ್ಲ ಅಂತ ಕೇಳಿದ್ರೆ ಹೌದು. ದ್ರವ್ಯಂ ಕರ್ಮ ಚ ಕಾಲಶ್ಚ ಚರಿ, ಆಮೇಲೆ ಸ್ವಭಾವ ಚೇತನ ಧೃತಿ ಪ್ರಕೃತಿ ಪುರುಷಶ್ಚೈವ. ನೋಡಿ ಮಹಾಲಕ್ಷ್ಮಿಯವರು ಬಂದುಬಿಟ್ರಿ. ಈಗ ಪುರುಷಶ್ಚೈವ ಬ್ರಹ್ಮದೇವರು ವಾಯುದೇವರು ಬಂದರು. ನಸಂತಿ ಯದುಪೇಕ್ಷೆಯ, ಅವರು ಉಪೇಕ್ಷೆ ಮಾಡಿದ್ರು ಇರ್ಲಕ್ಕೆ ಸಾಧ್ಯ ಇಲ್ಲ. ಅಡಿಗೆ ಮಾಡಿ ಮುಚ್ಚಿಟ್ಟೆ ಬಂದುಬಿಟ್ರೆ ಹಾಗೇನೆ ಏನೋ ಬಿತ್ತು ಕೆಟ್ಟೋಯ್ತು. ಅವ್ರೇನು ಮಾಡದೆ ಹೋದರು, ಪ್ರೊಟೆಕ್ಷನ್ ಕೆಲಸ ಕೇರ್ ತೊಗೊಳ್ಳಿಲ್ಲ ಅವ್ರು. ಕೆಟ್ಟೋದು ಏನೋ ಬಿದ್ದು ಆಸ್ಪತ್ರೆಗೆ ಅಂತ ಬರುತ್ತಲ್ಲ, ಹಾಗಾಗಿಬಿಡೋದು. ಅದಕ್ಕೆ ರಕ್ಷಣೆ ಮಾಡಬೇಕಾದ್ರೆ ನಿತ್ಯವನ್ನಾಗಿ ರಕ್ಷಣೆ ಮಾಡೋಕ್ಕೂ ವ್ಯವಸ್ಥೆ ಇದೆ, ಅನಿತ್ಯ ರಕ್ಷಣೆ ಮಾಡೋದಕ್ಕೂ ವ್ಯವಸ್ಥೆ ಇರಬೇಕು ಹೊರತು ಅದು ಯಾವುದೂ ಆಟೋಮೆಟಿಕ್ ಅಂತ ಯಾವ ಸ್ಟೇಜಲ್ಲೂ ಬರೋದಿಲ್ಲ. ಅಲ್ಲಿಗೆ ಅಧಿಕರಣ ಮುಗೀತು, ಅಲ್ಲಿಗೆ ಆ ಅಧಿಕರಣ ಮುಗೀತು. ಅದೇ ಹೇಳಿದ್ದು, ಅದೇ ಮಾತನ್ನೇ ಬೇರೆ ಇದು ಶ್ರುತಿ, ಅದು ಶ್ರುತಿನೇ. ಅದು ಭಾಗವತಲ್ಲೂ ಸಿಗುತ್ತೆ, ಶ್ರುತಿಯಲ್ಲೂ ಸಿಗುತ್ತೆ. ಅದೇ ರೀತಿ ಇರ್ತಕ್ಕಂಥ ಇನ್ನೊಂದು ಶ್ರುತಿ, ಅದೇ ಶ್ರುತಿ ಅದಂತ ಮತ್ತೊಂದು ಶ್ರುತಿ. ಶ್ರುತಿ ಅಂದ್ರೆ ವೇದ ಅಂತ ಅರ್ಥ. ಶ್ರುತಿ ಅಂದ್ರೆ ವೇದ. ಶ್ರುತಿ ಅಂತಾನೆ ಇದೆ ಇಲ್ಲಿದೆ ಏನ ಇತ್ಯಾದಿ. ಅದು ಧೃತಿ, ಅದು ಬೇರೆ ಇದು ಬೇರೆ. ಪ್ರಮಾಣ ಶ್ರುತಿ. ಧೃತಿ ಅಂದ್ರೆ ಧೈರ್ಯ ಕೂಡ ದೇವರ ಕೊಡ್ಬೇಕಷ್ಟೆ. ಅರ್ಜುನ ಧೈರ್ಯ ಬಂದ್ಬಿಟ್ಟು, ಅರ್ಜುನ ಕೈ ಜಾರಿ ಹೋಗ್ತಾ ಇದೆ ಹೇಳಿದ, ಈ ಕರಿಷ್ಯೇ ವಚನಂ ಅಂತ ಹೇಳಿದ. ಧೃತಿ ಯಾರ ಅಧೀನ ಆಯ್ತು ಈಗ? ತತ್ಪ್ರಸಾದಾನ್ ಮಯಾಚ್ಯುತ. ಗೊತ್ತಾಯ್ತಾ? ಹನುಮಂತನ ಧೈರ್ಯ ಯಾರಿಗಿದೆ? ಬುದ್ಧಿರ್ಬೇಷೋ ಧೈರ್ಯಂ, ಆದರೆ ಭಗವದ್ ಅಧೀನ. ಗೊತ್ತಾಯ್ತಾ? ಯಾವ ಒಟ್ಟು ಇಷ್ಟ ಹೇಳಿದಾರಂತೆ ಅಷ್ಟು ತಿಳ್ಕೊಬಾರ್ದು. ಪ್ರತಿಯೊಂದು ಕೂಡ ವಸ್ತು ಅದರ ಗುಣಧರ್ಮಗಳು ದೇವರ ಅಧೀನ. ಇವತ್ತು ಹಾಲು ನಮ್ಮ ಅಧೀನ, ಬಟ್ ಹಾಲಿನ ಬಣ್ಣ ನಮ್ಮ ಅಧೀನ ಅಲ್ಲ. ಅರ್ಥ ಆಯ್ತಾ ಇಲ್ಲ? ಹಾಲಿನ ಬಿಸಿ ನಮ್ಮ ಅಧೀನ ಅಲ್ಲ, ಹಾಲು ತಣ್ಣಗಿರೋ ನಮ್ಮ ಅಧೀನ ಅಲ್ಲ. ಹಾಲು ಅಧೀನ ಇರ್ಬೋದು ಅಷ್ಟೇ, ಇವನ ಹಾಲು ಇರ್ಬೋದು ಅಷ್ಟೇ. ಆದರೂ ಕೂಡ ಏನಲ್ಲ, ಮತ್ತೆ ಕೆಡದಾಗಿರ್ಲೋಡ್ರೆ ಬರಲ್ಲ, ಅಧೀನ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಳ್ಳೋಕೆ ಬರಲ್ಲ. ಅವನು ಉಪಯೋಗಿಸ್ಬಿಡ್ಬೇಕು ಅಷ್ಟರೊಳಗೆ. ಅದೇ ರೀತಿಯೇ ಪ್ರತಿಯೊಂದು ವ್ಯಕ್ತಿ, ಇದು ದೇವರಿಗೆ ಮಾತ್ರ ಸಾಧ್ಯ. ವಸ್ತು ಅದರ ಗುಣಧರ್ಮಗಳು ಪ್ರತಿಯೊಂದು ಕೂಡ ಅಧೀನವಾಗಿರೋದು ಯಾರಿಗೆ? ದೇವರು. ಅರ್ಥ ಆಯ್ತು? ಇವತ್ತು ಆಫೀಸಿಗೆ ಕೆಲಸ ಮಾಡ್ತಾರೆ, ಮನೆ ಕೆಲಸಕ್ಕೆ ಎಂಟ್ರಾಗಿಲ್ಲ ಆಫೀಸರು, ಏನು ಮಾಡೋಂಗಿಲ್ಲ. ಆದರೆ ಅಲ್ಲಿ ಕೂಡ ಇವರು ಅಲ್ಲಿ ತಲೆ ಹಾಕ್ಲಿಕ್ಕೆ ಬರೋದಿಲ್ಲ. ದೇವ್ರು ಹಾಗಲ್ಲ, ಎಲ್ಲಿ ಬೇಕಾದ್ರೂ ಎಂಟ್ರಾಗ ಒಳಗೆ ಸ್ವರೂಪದೊಳಗೆ ಎಂಟ್ರಾಗೋ ಶಕ್ತಿ ಯಾರಿಗಿದೆ? ಸ್ವಾತಂತ್ರ್ಯ ದೇವರಿಗೆ ಮಾತ್ರನೇ. ಅನುಗ್ರಹ ಇವ್ರದ್ದು ಸ್ವಾತಂತ್ರ್ಯ ದೇವರೊಂದೇ. ಅನಂತರ ಮಹಾಲಕ್ಷ್ಮಿ ದೇಶ ಕಾಲ ಸಮಾನಾದ್ರಿಂದ ಎಲ್ಲ ಕಡೆ ಎಂಟ್ರಿ ಇದೆ. ಅದಕ್ಕೊಂದು ನಾನು ರೆಸ್ಟ್ಯೂರಿಗೆ ಮತ್ತೆ ನಾನು ಹೇಳೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಯಾತಕ್ಕೆ ಅಂದರೆ ಯಾವಾಗಲೂ ಅಂಡರ್ಸ್ಟುಡ್
ಪ್ರತ್ಯೇಕ ಇರೋದಿಲ್ಲ. ಪ್ರತ್ಯೇಕ ತಿಳ್ಕೊಳ್ಳೋಕೆ ಹೋಗಬೇಡಿ. ಇಷ್ಟಾದರೂ ಐಕ್ಯ ಇಲ್ಲ. ಟೋಟಲ್ ಡಿಪೆಂಡೆನ್ಸ್. ಯಾವಾಗಲೂ ಜೊತೆಗಿರೋರು ಏನು ಬೇಕಾಗಿಲ್ಲ. ಸ್ವಾಮಿನ ಭಿಕ್ಷೆ ಕರೀತಾರೆ, ಪರಿವಾರದವ್ರನ್ನ ಕರೆದು ಬರ್ತಾರೆ. ನೋಡ್ತಾರೆ, ನೋಡಿದ್ದೀರಾ ನೀವು? ಎಳಬ್ರ ಸೇವಕರು ಯಾರ್ರಿ, ನೀನು ಬಾರಪ್ಪ ಅಡುಗೆ ಮಾಡೋಲ್ಲ, ನೀವು ಕರೀತಾರ? ಇಲ್ಲ. ಯಾರನ್ನ ಕರೆದ್ರೆ ಸಾಕು, ಮುಖ್ಯಸ್ಥಕ್ಕೆ ಎಲ್ಲರೂ ಬಂದುಬಿಡ್ತಾರೆ. ಒಬ್ಬನ ಕರೆದ್ರೆ ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಮತ್ತೆ ಬಂದುಬಿಟ್ರೆ ಕಷ್ಟ ಹೋಗ್ಬೇಕು, ಇವ್ರಿಗೆ ಕರ್ಕೊಬಿಡಿ ಅಂತ ಹೇಳೋದು. ಅವರಿಗೆ ಬಿಟ್ಬೇಡ ಮತ್ತೆ ಬಿತ್ತಿ ಬಾ ಬಾರ, ನಮ್ಮ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಯಾರು ಹೇಳೋದು. ಅದಕ್ಕೆ ರಾಜ ಬರ್ತಾನೆ ಅಂದರೆ ಪರಿವಾರ ಸಮೇತ ಬರ್ತಾನೆ. ಹಾಗೋ ಸ್ವಾಮಿಗಳು ಬರ್ತಾರೆ, ತಮ್ಮ ಪರಿವಾರ ಸಮೇತನೇ ಬರ್ತಾರೆ. ಇನ್ವಿಟೇಷನ್ ಯಾರಿಗೆ ಕೊಟ್ಟರೆ ಸಾಕು, ಅವ್ರಿಗೆ ಕೊಟ್ಟರೆ ಸಾಕು. ಇನ್ಯಾರು ಸೆಕ್ಯೂರಿಟಿಯವ್ರು ಆರ್ಡರ್ ಕೊಡ್ಬೇಕು. ನಾವು ಪ್ರಧಾನಮಂತ್ರಿ ಬಂದರೆ ತಮ್ಮ ವ್ಯವಸ್ಥೆ ಬೇರೆ ಇಟ್ಕೊಂಡಿದ್ದಾರೆ. ನಮ್ಮ ಸೆಕ್ಯೂರಿಟಿ ಒಪ್ಪೋದಿಲ್ಲ. ನಮ್ಮ ಸೆಕ್ಯೂರಿಟಿ ಡೇಂಜರಸ್ಸೇ ಅವರಿಗೆ. ಯಾಕೆ? ಸೆಕ್ಯೂರಿಟಿ ಲಭ್ಯ ಅದೇ ಅವರು ಮಾಡ್ತಾರೆ ಅಂತಾರೆ ಅರ್ಥ. ಅವ್ರ ಸೆಕ್ಯೂರಿಟಿ ಇದ್ದಾಗ ಸೇಫ್ ಅಷ್ಟೇ. ಆಯಿತಾ? ಆ ದೃಷ್ಟಿಯಿಂದ ಯಾವ ಸಮಸ್ಯೆ ಇವೆಲ್ಲ ತಿಳ್ಕೊಂಡಾಗ ನಾವು ದೇವ್ರಲ್ಲಿ ಭಕ್ತಿ ಜಾಸ್ತಿ ಎಲ್ಲ ಶುರುವಾಗ್ತದೆ. ಅರ್ಥ ಆಯ್ತಾ? ಈಗ ಯಾರೋ ಇದ್ದ, ನಾಳೆ ಹೋಗ್ತಾನೆ ಬಿಡಿ, ಜಗಳ ಆಡಿದ್ರೆ ಆಯ್ತು. ಇಲ್ಲ, ದಿವಸ ಇರೋರ್ರಿ ಪಾಪ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಪಕ್ಕದ ಮನೆಯವ್ರು ಬಿಟ್ಟು ಹೋಗ್ಲಿಕ್ಕಾಗತ್ತ ಅಂತಾರೆ. ಅದು ಸ್ವಲ್ಪ ಕ್ಲೋಸ್ನೆಸ್ ಬಂತಾರೆ. ಅವ್ರು ಒಳ್ಳೆಯವ್ರು ಬೇರೆ, ನಮ್ಗೆ ಎಷ್ಟೊತ್ತು ಆಗಿದ್ದಾರೆ. ಇವೆಲ್ಲ ಆ್ಯಡ್ ಆಗ್ತಾ ಹೋದಂತೆ ಏನಾಗುತ್ತಾಗ ದೇವ್ರಿಗೆ ಪ್ರತಿಯೊಂದು ಆ್ಯಡ್ ಆಗತ್ತೆ. ನಾವು ಏನೇ ಅದಕ್ಕೆ ತ್ವರಿದು ಜೀವಿಸಬಹುದು ಹಿರಣ್ಯ ಚರಣಗಳು. ಇವತ್ತು ನಾವು ಹಾಲು ಕುಡಿಯೋದಿಲ್ಲ, ವ್ರತ ಒಂದು ತಿಂಗಳು ಗಲಾಟೆ ಮಾಡ್ಕೊಂಡ್ಬಿಡ್ಬೋದು, ಹಾಲು ಬೇಕಾಗಿಲ್ಲ ಹೋಗೋಕ್ಕೆ. ದೇವ್ರು ಹಾಗಲ್ಲ, ಪ್ರತಿ ಕ್ಷಣದಲ್ಲೂ ಏನಾಗಬೇಕು ನಮಗೆ ಬಿಂಬದ ಆಧೀನ್ಯವನ್ನು ಬಿಟ್ಟು ಪ್ರತಿಬಿಂಬ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ದೇವ ಇಂಥ ಆಧೀನ್ಯ ಇದ್ದಾಗ ಏನು ಮಾಡ್ತೀವಿ ನಾವಾಗ? ಸರೆಂಡರ್ ಆಗಬೇಕು. ಆಗ ಏನಾದ್ರು ಮಾಡು, ತನು ನಿನ್ನದು ಜೀವನ ನಿನ್ನದು ರಂಗ ಅಂತ ಹೇಳ್ತಾರಲ್ಲ, ಆ ಸ್ಥಿತಿ ಬರ್ತಾನೆ. ಒಂದಿಲ್ಲ ಅಂದರೆ ಏನು ಮಾಡ್ತಾನೆ? ಅಷ್ಟರ ಮಟ್ಟಿಗೆ ಇವರು ನಮ್ಗೆ ಇರಲವೆಂಟ್ ಅಂತ, ಇಷ್ಟರ ಮಟ್ಟಿಗೆ ಇರಲವೆಂಟ್ ಇವರು. ನೀವೇ ತಲೆ ಹಾಕ್ಬೇಡ್ರಿ ಮಧ್ಯೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಅಪ್ಪ ಅಮ್ಮನ ತಲೆ ಹಾಕ್ಬೇಡ್ರಿ ಅಂದ್ಬಿಡ್ತಾರೆ. ಕೆಲಸಕ್ಕೆ ಆಫೀಸ್ ಕೆಲಸ ಬಂದಾಗ ಸುಮ್ಮನೆ ಕೂದಲ್ರಿ ಗೊತ್ತಾಗಲ್ಲ ನಮ್ಮ ಆಫೀಸ್ ಕೆಲಸ ಅಂದ್ಬಿಡ್ತಾರೆ. ಇದಾಗ ಗೊತ್ತಿಲ್ಲ ಅವ್ರಿಗೆ. ಅಪ್ಪ ಅಮ್ಮ ಆಗಿದ್ರು ಕೂಡ ಏನು ಗೊತ್ತಿಲ್ಲ, ಅವನ ವಿಷಯ ಗೊತ್ತಿಲ್ಲ. ದೇವ್ರಿಗೆ ಆಗಲ್ಲ. ಅದಕ್ಕೆ ದೇವರಾದಂಥ ಬಾಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿನ್ಸಿಪಾಲ್ ಇರ್ತಾನೆ ಅಂತ ಒಂದು ಸಬ್ಜೆಕ್ಟ್ ಪ್ರಿನ್ಸಿಪಾಲ್ ಓದಿರ್ತಾನೆ ಅಷ್ಟೇ ಅವನು. ಗೊತ್ತಾಯ್ತಾ? ಉಳಿದ ಸಬ್ಜೆಕ್ಟ್ ಏನು ಪಾಠ ಮಾಡಿ ಗೊತ್ತಾಗಬೇಕಾಗಿಲ್ಲ. ಅರ್ಥ ಆಯ್ತಾ? ಈಗ ಸ್ಟಿಲ್ ಅವನು ಪಾಸ್ ಅವನು. ಇಲ್ಲಿ ಹಾಗಲ್ಲ, ಸಬ್ಜೆಕ್ಟ್ ಗೊತ್ತಿದೆ, ಎಲ್ಲಾದ್ರಲ್ಲೂ ಇವರಿಗಿಂತ ಭಾರಿ ಗೊತ್ತಿದೆ, ಜಾಸ್ತಿ ಗೊತ್ತಿದೆ. ಅದು ಭಕ್ತಿ ಕಾರಣ ಆಗುತ್ತೆ. ಅದು ಅಲ್ಲಿ ಎಂಡ್ ಮಾಡದೆ ಹೋದರೆ ಶಾಸ್ತ್ರ ವೇಸ್ಟ್. ಓದಿದ್ದೆಲ್ಲ ಎಲ್ಲಿ ಬಂತದು? ಅವ್ರು ಇರ್ಬೋದು, ಪೊಲೀಸರು ಇರ್ಬೋದು ರೀ, ನಾನು ಗೊತ್ತಾದ ಕಳ್ತನ ಮಾಡ್ತೀನಿ ಅಂದರೆ ಹೋಯ್ತಾರೆ. ಈಗ ಇದ್ದಾರೆ ಕಳ್ತನ ಮಾಡೋದಿಲ್ಲ ಅನ್ಬೇಕು, ಗೊತ್ತಾದ ಕಳ್ತನ ಮಾಡ್ತೀನಿ ಅಂತ ಹೇಳ್ಬೇಕು. ಹಾಗಾಗಿದೆ. ದೇವರು ಪೂಜ್ಯ ಹೋದ ಪೂಜೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಪರಾಧ ಆಗುತ್ತೆ.